ನಮಸ್ಕಾರ. ಮಂಕುತಿಮ್ಮನ ಕಗ್ಗದ 9ನೆಯ ತಾತ್ಪರ್ಯ. ಹರೇ ಶ್ರೀನಿವಾಸ. ಏನು ಭೈರವಲೀಲೆಯೀ ವಿಶ್ವಭ್ರಮಣೆ, ಏನು ಭೂತಗ್ರಾಮ ನರ್ತನೋನ್ಮಾದ, ಏನಾಗ್ರಿಗೋಳಗಳು ಏನಂತರಾಳಗಳು, ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ, ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ. ಇದರ ಭಾವಾರ್ಥ DVಜಿಯವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಭೈರವ ಲೀಲೆಯೀ ಅಂದರೆ ಭೈರವನ ಲೀಲೆಯೇ ಈ. ಭೂತಗ್ರಾಮ ನರ್ತೋನ್ಮಾದ, ಭೂತ ಮತ್ತು ಗ್ರಾಮ, ನರ್ತನ ಉನ್ಮಾದ. ಏನಗ್ನಿ ಏನು ಮತ್ತು ಅಗ್ನಿ, ಭೈರವ ಎಂದರೆ ಪರಶಿವ, ಉನ್ಮಾದ ಎಂದರೆ ಉದ್ವೇಗ, ಗೋಳ ಎಂದರೆ ಉಂಡೆ, ವಿಸ್ಮಯ ಎಂದರೆ ಆಶ್ಚರ್ಯ. ಈ ವಿಶ್ವದ ತಿರುಗಾಟ ಎನ್ನುವುದು ಒಂದು ಭೀಕರವಾದ ಆಟವೇ ಸರಿ. ಏನಿದು ಭೈರವ ಲೀಲೆ, ಏನಿದು ಇಡೀ ವಿಶ್ವದ ಸುತ್ತಾಟ, ಏನಿದು ಪಂಚಮಹಾಭೂತಗಳು, ಆ ಭೂತಗಳ ವಾಸಸ್ಥಳವಾದ ಆ ಮಹಾಚೈತನ್ಯ ಮತ್ತು ಆ ಚೈತನ್ಯದ ಉನ್ಮಾದಭರಿತ ವರ್ತನೆ ನರ್ತನೆ, ಏನಿದು ಅಗ್ನಿಗೋಳಗಳು, ಈ ಸೃಷ್ಟಿಯ ಅಂತರಾಳ. ಆಹಾ, ಎಂಥ ವಿಸ್ಮಯ ಈ ಸೃಷ್ಟಿ. ಇದು ಕಗ್ಗದ ಆಂತರ್ಯವಾದಂತಹ ಭಾವ. ಈ ವಿಶ್ವದ ತಿರುಗಾಟ ಎನ್ನುವುದು ಒಂದು ಭೀಕರವಾದ ಆಟವೇ ಸರಿ. ಏನು ಪಂಚಮಹಾಭೂತಗಳಲ್ಲಿ ನಾನಾ ಪ್ರಾಣಿ ಚೈತನ್ಯಗಳು ಹುಚ್ಚಾಡಿಸುವ ನೃತ್ಯ, ಏನು ಬೆಂಕಿಯ ಗೋಳಗಳು, ಏನು ಅವುಗಳ ನಡುವೆ ಅವಕಾಶಗಳು, ಏನು ಸೃಷ್ಟಿ ಎಂದು ಇಲ್ಲಿ ಹೇಳುತ್ತಿದ್ದಾರೆ. ರುದ್ರ ತಾಂಡವ ಎನ್ನುವ ಅರ್ಥದಲ್ಲಿ ವಿಶ್ವದ ಸೃಷ್ಟಿಯನ್ನು ವಿಸ್ಮಯವೆಂದು ಕರೆಯುತ್ತಾರೆ. ಶ್ರೀ ಗುಂಡಪ್ಪನವರು ಇದು ಒಂದು ವಿಸ್ಮಯವೇ ಸರಿ ಎಂದು ಹೇಳಿದ್ದಾರೆ. ಹಿಂದೆಯೇ ವಿವರಿಸಿದಂತೆ ಸೌರವ್ಯೂಹಗಳು, ಕ್ಷೀರಪಥಗಳು, ಆಕಾಶಗಂಗೆಗಳು, ಇಡೀ ವಿಶ್ವದ ಆಂತರ್ಯದಲ್ಲಿ ನಡೆಯುವ ಅಗ್ನಿಸ್ಫೋಟಕಗಳು, ಹೊಸ ಹೊಸ ನಕ್ಷತ್ರಗಳು, ಗ್ರಹಗಳು, ಹುಟ್ಟು ಸಿಡಿತ, ಒಂದರೊಳಗೆ ಒಂದು ವಿಲೀನವಾಗುವ ಪ್ರಕ್ರಿಯೆ, ಇವೆಲ್ಲವನ್ನು ನಾವು ಕಾಣುವುದರಲ್ಲಿ ಊಹಿಸಲು ಅಸಾಧ್ಯವಾದಂಥ ರೂಪ. ಅದನ್ನು ಪರಶಿವನ ಅಥವಾ ನಟರಾಜನ ರುದ್ರ ತಾಂಡವಕ್ಕೆ ಹೋಲಿಸುತ್ತಾರೆ. ಈ ಸೃಷ್ಟಿಯಲ್ಲಿರುವಂಥ ಪಂಚಮಹಾಭೂತಗಳು ಮತ್ತು ಅವುಗಳ ಕಾರ್ಯವೈಖರಿಯೂ ಸಹ ಊಹಾತೀತ. ಇದೊಂದು ಯಾರಿಗೂ ಅರ್ಥವಾಗದ ವಿಸ್ಮಯವೆನ್ನುತ್ತಾರೆ. ಮಾನ್ಯ ಶ್ರೀಗುಂಡಪ್ಪನವರು 152 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿರುವಂಥ ನಮ್ಮ ಸೌರ ಮಂಡಲದ ಸೂರ್ಯನಿಂದ ಹೊರಟ ಬೆಳಕು ಭೂಮಿಯನ್ನು ತಲುಪಲು ಬೇಕಾಗುವ ಸಮಯ 8.28 ನಿಮಿಷಗಳು. ಸೂರ್ಯ ಒಂದು ನಕ್ಷತ್ರ. ನಮಗೆ ಆಕಾಶದಲ್ಲಿ ಕಾಣುವ ಅನೇಕ ನಕ್ಷತ್ರಗಳಿವೆ. 152 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದರೂ ಇಷ್ಟು ಹತ್ತಿರದಲ್ಲಿ ಕಂಡಂತೆ ನಮಗೆ ಕಾಣುತ್ತದೆ. ಹಾಗೆ ಆ ಶಾಖವನ್ನು ಸಹ ನೀಡುತ್ತದೆ. ಸೂರ್ಯನೆಂಬ ನಕ್ಷತ್ರ ಬೇಸಿಗೆ ಕಾಲದಲ್ಲಿ ಅವರ ಶಾಖವನ್ನು ತಡೆಯಲಾರದೆ ಸಾವನ್ನಪ್ಪುವ ಜನರೆಷ್ಟೋ. ಇದನ್ನೇ ಅಗ್ನಿಗೋಳವೆಂದರೆ ಶ್ರೀಗುಂಡಪ್ಪನವರು. ಯೋಚಿಸಿ, ಇಷ್ಟು ಹತ್ತಿರ ಕಾಣುವ ನಮ್ಮ ಸೂರ್ಯನೇ 152 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದರೂ ಇನ್ನು ನಮಗೆ ಕಣ್ಣಿಗೆ ಕಾಣುವಂಥ ಬೆಳ್ಳಿ ಚುಕ್ಕಿಯಂತೆ ಕಾಣುವ ಎಷ್ಟೋ ನಕ್ಷತ್ರಗಳು ಎಷ್ಟು ದೂರದಲ್ಲಿರಬಹುದು. ನಮ್ಮ ಸೌರಮಂಡಲದ ಸೂರ್ಯದ ನಂತರ ನಮಗೆ ಹತ್ತಿರದಲ್ಲಿರುವುದೇ ನಕ್ಷತ್ರ. ಆಲ್ಫಾ ಸೆಂಚುರಿ ಅಥವಾ ಮ್ಯಾಗ್ಮಾ ಸೆಂಚುರಿ ಎಂದು ಸಹ ಕರೆಯುತ್ತಾರೆ. ಇದು ಅಲ್ಲಿಂದ ಹೊರಟ ಬೆಳಕು ನಮ್ಮ ಭೂಮಿಯನ್ನು ತಲುಪಬೇಕಾದರೆ 4.7 ವರ್ಷಗಳು ಬೇಕಾಗುತ್ತದೆ. ಇನ್ನು ದೂರದಲ್ಲಿರುವ ನಕ್ಷತ್ರಗಳ ದೂರವೆಷ್ಟು, ನಮಗೆ ಕಾಣದಿರುವ ನಕ್ಷತ್ರ ಪುಂಜಗಳೆಷ್ಟು ಅಂದರೆ ಆಗ ನಾವು 1 ನಕ್ಷತ್ರಗಳನ್ನು ನೋಡುತ್ತಿದ್ದೇವೆ. ಎಂದರೆ ಅಲ್ಲಿಂದ ಎಂದೋ ಹೊರಟ ಬೆಳಕನ್ನು ಇಂದು ನೋಡುತ್ತಿದ್ದೇವೆ. ಹಾಗೆ ನಮಗೆ ಕಾಣುವ ಅತಿ ದೂರದ ನಕ್ಷತ್ರ ನಮಗಿಂತ ಎಷ್ಟು ದೂರದಲ್ಲಿರಬಹುದು? ಕಾಣುವುದೇ ಎಷ್ಟು ದೂರದಲ್ಲಿದ್ದರೆ ಕಾಣದೆಷ್ಟು ಯಾರಿಗೆ ಗೊತ್ತು? ಇಂತಹ ವಿಶ್ವ ನಮ್ಮ ಯೋಜನೆಗೂ ನಿಲುಕದ ಅದ್ಭುತ ಸೃಷ್ಟಿ. ಈ ಸೃಷ್ಟಿಯ ನಿಗೂಢ ವಿಸ್ಮಯಗಳು ಅಬ್ಬಾ ಎಂಥ ವಿಚಿತ್ರ. ಇದನ್ನೇ ಗುಂಡಪ್ಪನವರು ವಿಸ್ಮಯ ಅಥವಾ ವಿಚಿತ್ರ ಎಂದು ಕರೆದಿದ್ದಾರೆ. ಈ ಸೃಷ್ಟಿಯನ್ನು ಒಂದು ಸೂತ್ರದಲ್ಲಿ ಹಿಡಿದಿಟ್ಟಿರುವ ಆ ಪರಮಶಕ್ತಿ ಇವುಗಳ ಮುಂದೆ ನಾವೆಷ್ಟರ ಮಟ್ಟಿಗೆ ಒಳ್ಳೆಯವರು? ನಮ್ಮ ಸಾಮರ್ಥ್ಯದ ಮಿತಿ ಏನು? ನಾವು ಅಹಂಕಾರ ಪಡಲು ಏನಾದರೂ ಕಾರಣವಿದೆಯೇ? ಯೋಚಿಸಿ ವಾಚಕರೇ.
ಈ ವಿಸ್ಮಯ ಭರಿತ ವಿಚಿತ್ರವಾದ ವಿಶ್ವ, ಅದರ ನಿಗೂಢತೆ ಮತ್ತು ಸೃಷ್ಟಿಕರ್ತನ ಸಾಮರ್ಥ್ಯಗಳ ಬಗ್ಗೆ ಆಲೋಚಿಸುತ್ತಾ ನಾವೆಲ್ಲರೂ ಇಂದಿನ 9ನೇ ತಾತ್ಪರ್ಯದ ಭಾವಾರ್ಥವನ್ನು ಮುಗಿಸುತ್ತಿದ್ದೇನೆ. ಹರೇ ಶ್ರೀನಿವಾಸ.